ಶ್ರೀ ಗುರುಭ್ಯೋ ನಮಃ. ಭಾಗವತ ಸಂಪ್ರಮೋದ ಶ್ರೋತೃಗಳಿಗೆ ಸುಸ್ವಾಗತ. ಹಿಂದಿನ ಪಾಠದಲ್ಲಿ 25ನೆಯ ಎಪಿಸೋಡ್ನಲ್ಲಿ 380 ಪ್ರಶ್ನೆಗಳವರೆಗೆ ಚಿಂತನೆ ನಡೆದಿತ್ತು. ಇವತ್ತಿನ ಪಾಠವನ್ನು ಮುಂದುವರಿಸೋಣ. 381ನೆಯ ಪ್ರಶ್ನೆ, 26ನೆಯ ಎಪಿಸೋಡ್. ಕೃಷ್ಣನ ಗುರುಗಳು ಯಾರು? ಕಶ್ಯಪ ಗೋತ್ರದ ಸಾಂದೀಪನಿ ಮುನಿಗಳು ಕೃಷ್ಣನ ಗುರುಗಳು. ಕೃಷ್ಣ ಬಲರಾಮರು ಯಾವ್ಯಾವ ವಿದ್ಯೆಗಳನ್ನು ಕಲಿತರು? ವೇದಾಂಗಗಳು. ಈಗಾಗಲೇ ಹಿಂದೆ ಮಾಹಿತಿ ಬಂದಿದೆ. ಇದು ವೇದ ಅಧ್ಯಯನ ಮಾಡಬೇಕು ಅಂತಾಗಿದ್ದರೆ ಅದಕ್ಕಿಂತ ಮುಂಚೆ 6 ಗ್ರಂಥಗಳು ಷಡಂಗ ಅಂತ ಕರೀತಾರೆ. ಶಿಕ್ಷಾ, ವ್ಯಾಕರಣಂ, ಛಂದೋ, ನಿರುಕ್ತಂ, ಜ್ಯೋತಿಷಂ ತಥಾ ಕಲ್ಪಶ್ಚೇತಿ ಷಡಂಗಾನಿ ವೇದಸ್ಯಾಹುರ್ಮನೀಷಿಣಃ. ಈ 6 ವೇದಾಂಗಗಳನ್ನು ಕರೀತಾರೆ. ಅವುಗಳ ಅಧ್ಯಯನ ಷಡಂಗ. 6 ವೇದಾಂಗಗಳು ಉಪನಿಷತ್ತುಗಳು, ಧನುರ್ವೇದ, ಧರ್ಮಶಾಸ್ತ್ರ, ಬ್ರಹ್ಮಮೀಮಾಂಸಾ, ನ್ಯಾಯಶಾಸ್ತ್ರ, ರಾಜನೀತಿ ಮುಂತಾದ ಶಾಸ್ತ್ರಗಳು, ಜೊತೆಗೆ 64 ಲಲಿತ ಕಲೆಗಳು, ಸಂಗೀತ ಮುಂತಾದ ಕಲೆಗಳು. ಇವುಗಳನ್ನು ರಾಮಕೃಷ್ಣರು ಕಲಿತರು. ಕೃಷ್ಣನು ವಿದ್ಯಾಭ್ಯಾಸವನ್ನು ಎಷ್ಟು ದಿನಗಳಲ್ಲಿ ಪೂರೈಸಿದನು? ಎಷ್ಟು ದಿನ ಬೇಕಾಯ್ತು ಅವನಿಗೆ ತಾನು ವಿದ್ಯಾಭ್ಯಾಸ ಪೂರ್ಣಗೊಳಿಸಲಿಕ್ಕೆ? ಹಗಲು ರಾತ್ರಿ ಸೇರಿ 64 ದಿನಗಳಲ್ಲಿ 64 ಕಲೆಗಳನ್ನು, ವಿದ್ಯೆಗಳನ್ನು ಅಭ್ಯಾಸ ಮಾಡಿದ್ದಾನೆ. ಅಲ್ಲ, ಭಗವಂತ ಸರ್ವಜ್ಞ, ಏಕಪಾಠಿ. ಒಮ್ಮೆ ಅಂದ್ರೆ ಸಾಕು. ಗ್ರಾಸ್ಪಿಂಗ್ ಪವರ್ ಭಾಳ ಹೈ, ಸುಪೀರಿಯರ್. ನಮ್ಮಂತೆ ದಡ್ಡ ಮೊಂಡುತನದ್ದು ಅಥವಾ ಮಬ್ಬಾಗಿರತಕ್ಕಂಥ ಬುದ್ಧಿ ಅಲ್ಲ. ಹಾಗಾಗಿ ಕೃಷ್ಣ ಅಷ್ಟು ಸಮಯ ಬೇಕಾಯ್ತಾ ಅಂತ ಒಂದು ಪ್ರಶ್ನೆ ಬರಬಹುದು. 64 ದಿನಗಳು ಬೇಕಾದದ್ದು ಸರ್ವಜ್ಞನಾದ ಕೃಷ್ಣನ ಕಲಿಕೆಗೆ ಅಲ್ಲ. ಪಾಠ ಹೇಳ್ತಕ್ಕಂಥ ಸಾಂದೀಪನಿ ಗುರುಗಳು ಆ 64 ವಿದ್ಯೆಗಳ ಒಂದು ಸಲ ಅಂದು ತೋರಿಸ್ಬೇಕಲ್ಲ. ಅವ್ರಿಗೆ ಟೈಮ್ ಹಿಡಿತು 64 ವಿದ್ಯೆ ಒಂದು ಸಲ ಅನ್ಲಿಕ್ಕೆ, ಹೊರತು ಕೃಷ್ಣನಿಗೆ ಕಲಿಕೆಗೆ ಅಷ್ಟು ಸಮಯ ತಗುಲಿದ್ದಲ್ಲ. ವಿದ್ಯಾಭ್ಯಾಸದ ಬಳಿಕ ಕೃಷ್ಣನ ಗುರುಗಳಿಗೆ ಏನಂದು ವಿನಂತಿಸಿದನು? ಗುರುಗಳೇ, ತಾವು ವಿದ್ಯೆಯನ್ನು ಕೊಟ್ಟು ಅನುಗ್ರಹ ಮಾಡಿದ್ದೀರಿ. ಗುರುದಕ್ಷಿಣೆಯಾಗಿ ಏನನ್ನು ಕೊಡಬೇಕು ದಯವಿಟ್ಟು ತಿಳಿಸ್ರಿ. ಗುರುದಕ್ಷಿಣೆಯನ್ನು ಸ್ವೀಕಾರ ಮಾಡಿರಿ ಅಂತ ಕೇಳ್ತಾನೆ. ಈ ಗುರುದಕ್ಷಿಣೆ ಐಚ್ಛಿಕವೋ ಕಡ್ಡಾಯವೋ? ಜ್ಞಾನ ಕೊಟ್ಟಿರ್ತಕ್ಕಂತಹ ಗುರುಗಳಿಗೆ ಜ್ಞಾನ ಪಡೆದ ಆ ಶಿಷ್ಯ ಗುರುದಕ್ಷಿಣೆಯನ್ನು ತನ್ನ ಕೃತಜ್ಞತೆಯ ಕುರುಹಾಗಿ ಕೊಡಬೇಕಾಗಿದೆ. ಕೃತಜ್ಞತೆಯ ಕುರುಹಾಗಿ ಕೊಡ್ತಕ್ಕಂಥ ಅಷ್ಟೇ ವಿನಃ ಗುರುಗಳು ಕೊಟ್ಟ ವಿದ್ಯೆಗೆ ಪ್ರತಿಯಾಗಿ ಲೆಕ್ಕ ಚುಕ್ತ ಮಾಡತಕ್ಕಂಥ ರೀತಿಯಲ್ಲಿ ಗುರುದಕ್ಷಿಣೆ ಕೊಡ್ತಕ್ಕ ಸಂದರ್ಭ ಅಲ್ವೇ ಅಲ್ಲ. ಆ ವಿದ್ಯೆಗೆ, ಆ ಜ್ಞಾನಕ್ಕೆ ಬೆಲೆ ಕಟ್ಟಲಿಕ್ಕೆ ಸಾಧ್ಯನೇ ಇಲ್ಲ. ಪ್ರತ್ಯುಪಕಾರ ಅಂತ ಆಗೋದೇ ಇಲ್ಲ. ಸುಮ್ಮನೆ ಟೋಕನ್ ಅಷ್ಟೇ. ಆ ರೀತಿಯಾಗಿ ಗುರುದಕ್ಷಿಣೆ ಕೊಡುವಂಥ ಕ್ರಮ. ಇಂತಹ ಗುರುದಕ್ಷಿಣೆಯೂ ಕೂಡ ಕಡ್ಡಾಯವೋ ಐಚ್ಛಿಕವೋ ಅನ್ನೋ ಒಂದು ಪ್ರಶ್ನೆ ಬರಬಹುದು. ತೈತ್ರಿಯ ಉಪನಿಷತ್ತು ಅವತ್ತೇ ಸಂದೇಶ ಕೊಟ್ಟಿದೆ. ಆಚಾರ್ಯಾಯ ಪ್ರಿಯಂಧನಮಾಹೃತ್ಯ ಪ್ರಜಾತಂತುಂ ಅವ್ಯವಚ್ಛೇತ್ಸೀಹಿ. ವಿದ್ಯಾಭ್ಯಾಸ ಮುಗಿಸಿ ಗುರುಗಳಿಗೆ ಕೊಡಬೇಕಾದ ಗುರುದಕ್ಷಿಣೆಯನ್ನು ಕೊಡಬೇಕು. ಕೈಲಾದಷ್ಟು. ಅಲ್ಲೇನೋ ಒತ್ತಾಯ ಇಷ್ಟು ಅಷ್ಟು ಅಂತ ಕಂಡೀಷನ್ನು ಏನೂ ಇಲ್ಲ. ಕೈಲಾದಷ್ಟು. ಅಕಸ್ಮಾತ್ ಗುರುದಕ್ಷಿಣೆ ಕೊಡಲಿಲ್ಲ ಅಂತಂದರೆ ಸಂತಾನ ಭಾಗ್ಯ ಕೈ ತಪ್ಪಿ ನಿನ್ನ ವಂಶ ನಿಲುಗಡೆಯಾದೀತು, ಬಿ ಕೇರ್ಫುಲ್ ಅನ್ನುವ ಎಚ್ಚರಿಕೆಯನ್ನು ಕೊಟ್ಟಿದೆ ತೈತ್ರಿಯ ಉಪನಿಷತ್ತು. ಹಾಗಾಗಿ ನಾವು ಗುರುಗಳಿಗೆ ನನ್ನ ಕೈಲಾದಷ್ಟು ಆ ಪ್ರಯತ್ನ ಮಾಡ್ತೇನೆ ಅಂತ ಒಂದು ವಿನಂತಿಯನ್ನು ಮಾಡಿಕೊಂಡು ಅದನ್ನು ಕಡ್ಡಾಯವಾಗಿ ಕೊಡಬೇಕು ಅಂತ ಶಾಸ್ತ್ರ ನಿರ್ದೇಶನ ಕೊಟ್ಟಿದೆ. ಸಾಂದೀಪನಿ ಗುರುಗಳು ಯಾವ ಗುರುದಕ್ಷಿಣೆಯನ್ನು ಬಯಸಿದರು? ಸಾಂದೀಪನಿ ಮುನಿಗಳು ಪತ್ನಿಯೊಂದಿಗೆ ಸಮಾಲೋಚನೆ ಮಾಡಿ ಹಿಂದೆ ಸಮುದ್ರದಲ್ಲಿ ಅವರ ಮಗ ಈಜಲಿಕ್ಕೆ ಅಂತ ಹೋಗಿ ಸ್ನಾನಕ್ಕೆ ಅಂತ ಹೋದವನು ಮುಳುಗಿ ಸತ್ತು ಹೋಗಿಬಿಟ್ಟಿದ್ದ. ಆ ಸತ್ತು ಹೋದ ಮಗನನ್ನು ತಂದು ಕೊಟ್ಟು ಸಾಕಪ್ಪ, ಮತ್ತೇನು ಬೇಡ ಅಂತಂದರು. ಆಯಿತು. ಕೃಷ್ಣ ಏನು ಮಾಡಿದ? ಪ್ರಭಾಸ ಕ್ಷೇತ್ರಕ್ಕೆ ಬಂದ. ಅಲ್ಲಿ ಸಮುದ್ರ ರಾಜನ ಕೇಳಿದ, ಇಲ್ಲಿ ನಮ್ಮ ಗುರುಪುತ್ರ ಮರಣ ಹೊಂದಿದ್ದಾನೆ, ನಿನ್ನಲ್ಲಿದ್ದಾನೆ, ಕೊಡವನನ್ನು. ಅವನಂದ, ನನ್ನಲ್ಲಿಲ್ಲಪ್ಪ, ಅಲ್ಲಿ ಕೆಳಗೆ ಪಂಚಜನ ಅನ್ನೋ ರಾಕ್ಷಸ ಇದ್ದಾನೆ, ಅಲ್ಲೇನಾರು ಇದ್ದಾನೋ ಗೊತ್ತಿಲ್ಲ, ವಿಚಾರಿಸಬೇಕಾದ್ರೆ ಅಂತ ಹೇಳಿದ. ಅಲ್ಲಿಗೆ ಬಂದ ಸಮುದ್ರದ ಕೆಳಭಾಗಕ್ಕೆ. ಪಂಚಜನ ರಾಕ್ಷಸ ಇದ್ದ. ಅಲ್ಲೂ ಸರ್ಚ್ ಮಾಡಿದ, ಎಲ್ಲೂ ಸಿಗಲಿಲ್ಲ ಗುರುಪುತ್ರ. ಆ ಪಂಚಜನ ರಾಕ್ಷಸನ ದೇಹದಿಂದ
ಹುಟ್ಟಿರ್ತಕ್ಕಂಥದ್ದೇ ಪಾಂಚಜನ್ಯ ಶಂಖ. ಅದಕ್ಕೆ ಪಾಂಚಜನ್ಯ ಅಂತ ಹೆಸರು. ಕೃಷ್ಣನ ಶಂಖಕ್ಕೆ ಹೆಸರು ಪಾಂಚಜನ್ಯ. ಗೀತೆಯು ಮಾತನ್ನು ಹೇಳ್ತದೆ, ಪಾಂಚಜನ್ಯಂ ಹೃಷೀಕೇಶ ದೇವದತ್ತಂ ಧನಂಜಯ ಪೌಂಡ್ರಂ ದದ್ಮೌ ಮಹಾಶಂಖಂ ಭೀಮಕರ್ಮಾವೃಕೋದರ. ಯುದ್ಧ ಪ್ರಾರಂಭವಾಗುವಾಗ ಎಲ್ಲರೂ ಶಂಖನಾದವನ್ನು ಮಾಡಿದ್ದಾರೆ. ಒಬ್ಬೊಬ್ಬರ ಶಂಖಕ್ಕೆ ಒಂದೊಂದು ಹೆಸರು. ಕೃಷ್ಣನ ಶಂಖಕ್ಕೆ ಆ ಹೆಸರು ಪಾಂಚಜನ್ಯ, ಪಾಂಚಜನ್ಯಂ ಹೃಷೀಕೇಶ ಅನ್ನುವ ಮಾತು. ಆ ಶಂಖವನ್ನು ತಗೊಂಡಿದ್ದಾನೆ. ಆಮೇಲೆ ಅಲ್ಲಿ ನೇರವಾಗಿ ಸಂಯಮನಿ ಪಟ್ಟಣಕ್ಕೆ ಹೋದ. ಅಲ್ಲಿ ಯಮನತ್ ಹೇಳಿದ, ನಮ್ಮ ಗುರುಪುತ್ರ ಬಂದಿದ್ದಾನೆ, ನಾವು ಅವರಿಗೀಗ ಕಾಣಿಕೆಯನ್ನು ಕೊಡಬೇಕಾಗಿದೆ, ಆ ಗುರುಪುತ್ರನನ್ನು ಕೊಡುವನನ್ನು ಅಂತೇಳಿ ಕೇಳಿದ್ದಾನೆ. ಯಮದೇವ ಸ್ವಾಗತ ಮಾಡಿ ಆ ಗುರುಪುತ್ರನನ್ನು ಕಾಣಿಕೆಯಾಗಿ ಒಪ್ಪಿಸಿದ್ದಾನೆ. ಅವನನ್ನು ತಂದು ಗುರುಗಳಿಗೆ ಒಪ್ಪಿಸಿದ್ದಾನೆ. ಗುರುಗಳೇ, ಮತ್ತೇನಾದರೂ ನಿಮ್ಮ ಅಪೇಕ್ಷೆ ಇದ್ದರೆ ಹೇಳ್ರಿ, ನಾವು ಗುರುದಕ್ಷಿಣೆ ಕೊಡ್ತೀವಿ. ಹೇಳ್ತಾರೆ ಗುರುಗಳು, ಅಲ್ಲಪ್ಪ, ನಿಮ್ಮಂಥ ಶಿಷ್ಯರು ದೊರಕಿದ ಮೇಲೆ ಇನ್ನೇನು ಅಪೇಕ್ಷೆ ಉಳಿತದೆ ಗುರುಗಳಿಗೆ? ಎಲ್ಲವನ್ನೂ ಕೊಟ್ಟಿದ್ದೀರಲ್ಲೋ. ಆ ಅಭಿಮಾನದ ತುಂಬು ಮನದ ಆಶೀರ್ವಾದವನ್ನು ಮಾಡಿದ್ದಾರೆ. ಹೋಗಿ ಬನ್ನಿಪ್ಪ, ನಿಮ್ಗೆ ಒಳ್ಳೆಯದಾಗಲಿ ಅಂತ ಆಶೀರ್ವಾದ ಮಾಡಿದ್ದಾರೆ. ಹೀಗೆ ಬಲರಾಮಕೃಷ್ಣರು ಗುರುದಕ್ಷಿಣೆ ನೀಡಿ ಗುರುಗಳ ಅನುಮತಿ ಪಡೆದು ಮಥುರೆಗೆ ಹಿಂದಿರುಗಿದ್ದಾರೆ. ಈ ಕಡೆ ಕೃಷ್ಣನಿಗೆ ತಾನು ನಂದಗೋಕುಲ ಬಿಟ್ಟು ತುಂಬ ಸಮಯ ಆಯಿತು, ಆ ಗೋಪಿಕೆಯರಿಗೆ ಒಂದು ಸಂದೇಶ ಕಳಿಸಬೇಕಾಗಿದೆ ಅಂತ ಹೇಳಿ ಉದ್ಧವನ ಮೂಲಕ ಸಂದೇಶವನ್ನು ಕಳಿಸಿಕೊಡ್ತಾನೆ. ಯಾರು ಈ ಉದ್ಧವ? ಉದ್ಧವ ಅಂದರೆ ದೇವಗುರು ಬೃಹಸ್ಪತ್ಯಾಚಾರ್ಯರ ಅವತಾರ, ಮಹಾಬುದ್ಧಿವಂತ ಮಂತ್ರಿ ಇವನು. ಕೃಷ್ಣನ ಏಕಾಂತ ಭಕ್ತನೂ ಹೌದು. ಹಾಗಾಗಿ ಕೃಷ್ಣನಿಗೆ ಬಹಳ ಪ್ರೀತಿ ಆ ಉದ್ಧವನ ಬಗ್ಗೆ. ಅವನನ್ನು ನಂದಗೋಕುಲಕ್ಕೆ ತನ್ನ ಪ್ರತಿನಿಧಿಯನ್ನಾಗಿ ಕಳಿಸಿ ತನ್ನ ಸಂದೇಶವನ್ನು ಗೋಪಿಕಾಸ್ತ್ರೀಯರಿಗೆ ತಿಳಿಸಿ ಸಮಾಧಾನ ಪಡಿಸುವ ಕಾರ್ಯವನ್ನು ಒಪ್ಪಿಸಿ ಕಳಿಸಿಕೊಟ್ಟಿದ್ದಾನೆ. ಶ್ರೀಕೃಷ್ಣ.